ಕನ್ನಡ ಕಹಳೆ, ಇದು ಕನ್ನಡ ಕಣ್ಮಣಿಗಳ ನೆಲೆ. ಗೌರವಾನ್ವಿತ ಮತ್ತು ನಿಷ್ಪಕ್ಷಪಾತ ತೀರ್ಪುಗಾರರೇ, ನನ್ನೆಲ್ಲ ನೆಚ್ಚಿನ ಸಹಸ್ಪರ್ಧಿಗಳೇ ಮತ್ತು ನನ್ನೊಲುಮೆಯ ಕನ್ನಡ ಮನಸ್ಸುಗಳೇ, ಸ್ಪರ್ಧೆಯ ವಿಷಯ ಅಂತರ್ಜಾಲದ ಸುಳಿ. ಒಂದು ವಿಚಾರದಲ್ಲಿ ಒಳಿತು ಇರುತ್ತೆ, ಕೆಡುಕು ಇರುತ್ತೆ. ಅತಿಯಾದ ಅಮೃತನು ವಿಷ ಅಂತ ಹೇಳ್ತಾರೆ. ನಾವು ಅದನ್ನ ಎಷ್ಟು ಪ್ರಜ್ಞಾಪೂರ್ವಕವಾಗಿ ಬಳಸ್ಕೊಳ್ತೇವೆ ಅದ್ರ ಮೇಲೆ ವಿಚಾರ ನಿಲ್ತಾ ಹೋಗುತ್ತೆ. ಮೊದಲನೇದಾಗಿ ಒಳಿತಿನ ಕಡೆ ಗಮನ ಕೊಡೋದಾದ್ರೆ, ಅಂತರ್ಜಾಲದ ಸುಳಿಯಲ್ಲಿ ನಾವು ಕನ್ನಡ ಕಹಳೆಯನ್ನ ಮೊಳಗಿಸುತ್ತಿರುವ ಕಾರಣ ಕನ್ನಡದ ಪಾಲನ್ನು ನಾವು ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಪ್ರಚಾರ, ಒಂದು ಗ್ಲೋಬಲ್ ಪ್ರಚಾರ ಮತ್ತು ಒಂದು ವಿಸ್ತರಣೆ ಪ್ರಸರಣೆಯನ್ನು ನಾವು ನೋಡ್ತಾ ಹೋದ್ರೆ, ಉಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ, ಆನೋ ಭದ್ರಃ ಕ್ಷತವೋ ಎಂತು ವಿಶ್ವತಃ ಅಂತ. ಮಂಗಳಕರಾದ ವಿಚಾರಗಳು ಜಗತ್ತಿನ ಯಾವ ಮೂಲೆಯಿಂದ ಬಂದ್ರು ಹೇಗೆ ಬಂದ್ರು ನಾವು ಅದನ್ನ ಸ್ವೀಕರಿಸಬೇಕು ಅನ್ನೋದಕ್ಕೆ ಇಂಟರ್ನೆಟ್ ಅನ್ನುವಂಥದ್ದು ನಾನು ನಿಮ್ಮನ್ನು ತಲುಪಲಿಕ್ಕೆ ಇವತ್ತು ಕಾರಣವಾಗ್ತಾ ಇದೆ. ಅದು ಹೆಮ್ಮೆಯ ವಿಚಾರ. ಆನ್ಲೈನ್ ಶಿಕ್ಷಣದ ಮೂಲಕ, ಸಂಶೋಧನೆಯ ಮೂಲಕ ಹಲವಾರು ತಂತ್ರಜ್ಞಾನ, ವಿಜ್ಞಾನದ ವಿಚಾರಗಳನ್ನ ನಾವಿವತ್ತು ಕನ್ನಡದಲ್ಲಿ ಅನುವಾದವಾಗಿ ಪಡ್ಕೊಳ್ತಿದ್ದೇವೆ ಅಂದ್ರೆ ಅದಕ್ಕೆ ಇಂಟರ್ನೆಟ್ ಕಾರಣ. ಇಂಟರ್ನೆಟ್ ಉದ್ಯೋಗವಾಗಿ ಇವತ್ತು ಸೃಷ್ಟಿ ಆಗ್ತಾ ಇದೆ. ಕನ್ನಡದಲ್ಲಿ ಹುಡುಕು, ಹಲೋ ಕನ್ನಡ, ಇವಾಗ ಪ್ರತಿಲಿಪಿ, ಈ ರೀತಿ ಸಾಕಷ್ಟು ಉದ್ಯೋಗ ಅವಕಾಶಗಳು, ಬ್ಲಾಗ್ ಗಳನ್ನ, ವಿಡಿಯೋಗಳನ್ನ ಕ್ರಿಯೇಟ್ ಮಾಡುವಂತಹ, ಕನ್ನಡ ಕಂಟೆಂಟ್ ಗಳನ್ನ ಮಾಡುವಂತಹ ವಿಚಾರಗಳು ಸಿಗ್ತಾ ಇದೆ. ನಮ್ಮಲ್ಲಿ ಸೃಜನಶೀಲತೆಯನ್ನ ಅಥವಾ ಭಾವನಾತ್ಮಕ ವಿನಿಮಯಕ್ಕೆ, ನಮ್ಮ ಸಾಮಾಜಿಕ ಸಂಪರ್ಕಕ್ಕೆ ಸಮಾಜ ಮಾಧ್ಯಮ ಆಗ್ತಾ ಇದೆ. ಕಮ್ಯುನಿಟಿ ಕ್ರಿಯೇಟರ್ ಅಂತ ನಾವು ವಾಟ್ಸ್ಆಪ್ ಗಳಲ್ಲಿ ಗ್ರೂಪ್ ಗಳನ್ನ ಮಾಡ್ಕೊಳ್ತಿದ್ದೇವೆ. ಇನ್ನು ಕೆಡಕು ಅನ್ನೋ ವಿಚಾರಕ್ಕೆ ಬಂದಾಗ ಕೆಲವು ತಂತ್ರಜ್ಞಾನದ ಅಥವಾ ಭಾಷೆಯ ದೋಷ, ಭಾಷೆಯ ಮಿಶ್ರಣವನ್ನ ಕಾಣ್ತೇವೆ. ಕಣಜ ಅನ್ನುವ ಪದಗಳ ಬಗ್ಗೆ, ಒಂದು ಆಪ್ ನ ಬಗ್ಗೆ ನಾವು ಏನು ಚರ್ಚೆಯನ್ನ ಮಾಡಿದ್ವಿ, ಎಷ್ಟೋ ಸಲ ಈಗ ಆಂಗ್ಲ ಭಾಷೆಯನ್ನ ನಾವು ಗೂಗಲೀಕರಿಸಿ ನೋಡಿದಾಗ ಸಿಗುವಂತಹ ಸ್ಪಷ್ಟ ಅಥವಾ ಒಂದು ಅಥೆಂಟಿಕ್ ಮಾಹಿತಿ ಕನ್ನಡದಲ್ಲಿ ಲಭ್ಯವಾಗೋದಿಲ್ಲ, ಆಪ್ ಗಳೇ ಓಪನ್ ಆಗೋದಿಲ್ಲ. ಈ ರೀತಿ ಇಂಟರ್ನೆಟ್ಟಿನ ಒಂದು ಪರಿಹಾರ ಕೂಡ ಇದೆ. ಇದು ಒಳಿತು ರೀತಿ ಯಾವುದೇ ಇದ್ರೂ ನಾವು ಬಳಸ್ಕೊಳ್ಳೋದ್ರ ಮೇಲೆ ನಿಂತಿರತ್ತೆ. ಹಾಗಾಗಿ ವಿಚಾರ ಮಂಡನೆಗೆ ಅವಕಾಶವನ್ನ ಕೊಟ್ಟಿದ್ದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.